ಪ್ರಿಯ ಸ್ಪರ್ಧಾರ್ಥಿಗಳೇ, ಇಂಡಿಯಾ ಫಾರೇಸ್ಗೆ ಆತ್ಮೀಯ ಸ್ವಾಗತ. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಈ ವಿಡಿಯೋದಲ್ಲಿ ಯುನೆಸ್ಕೋ ಅಮೂರ್ತ ಪರಂಪರೆ ಪಟ್ಟಿಗೆ ಇತ್ತೀಚೆಗೆ ದೀಪಾವಳಿ ಹಬ್ಬವನ್ನ ಸೇರ್ಪಡೆಗೊಳಿಸಲಾಗಿದೆ, ಅಥವಾ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪಟ್ಟಿಗೆ ದೀಪಾವಳಿಯನ್ನ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಹೋಗೋಣ. ಸೊ ಇದೇ ಡಿಸೆಂಬರ್ನಲ್ಲಿ 8ನೇ ತಾರೀಕಿಂದ 13ನೇ ತಾರೀಕುವರೆಗೂ ನಡೆದಂತಹ 20ನೇ ಯುನೆಸ್ಕೋ ಆಂತರಿಕ ಸಮಿತಿ ಅಧಿವೇಶನದಲ್ಲಿ ಬೆಳಕಿನ ಹಬ್ಬವಾದಂತಹ ದೀಪಾವಳಿಯನ್ನ ಯುನೆಸ್ಕೋದ ಮಾನವ ಕುಲದ ಒಂದು ಭಾವನಾತ್ಮಕ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗಿತ್ತು. ಸೊ ಇದರಿಂದಾಗಿ ಅಥವಾ ಆ ದೃಷ್ಟಿಕೋನದಿಂದ ನೋಡೋದಾದ್ರೆ ಏನಿದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಅಂದ್ರೆ ಏನು, ಭಾರತಕ್ಕೆ ಅದರ ಮಹತ್ವವೇನು, ಮತ್ತು ಈಗಾಗಲೇ ಭಾರತದಿಂದ ಈ ತರದ ಎಷ್ಟು ಆಚರಣೆಗಳನ್ನ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಒಂದು ಪಟ್ಟಿಗೆ ಸೇರಿಸಲಾಗಿದೆ ಎಂಬಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮೊದಲಿಗೆ ಯುನೆಸ್ಕೋ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುನೆಸ್ಕೋ ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಅನೇಕ ಒಂದು ಪ್ರಿಸರ್ವ್ ಮಾಡುವಂತಹ, ಸಂರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾ ಬಂದಿದೆ. ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅನ್ನೋದೊಂದು ಇದೆ. ಹೆರಿಟೇಜ್ ಅಂತ ಬಂದಾಗ ಸಾಂಸ್ಕೃತಿಕವಾಗಿ ಅಂದ್ರೆ ಕಟ್ಟಲ್ಪಟ್ಟಂತಹ, ಅಂದ್ರೆ ಮಾನವನಿಂದ ನಿರ್ಮಿಸಲ್ಪಟ್ಟಂತಹ ಅಥವಾ ನೈಸರ್ಗಿಕವಾಗಿ ಇರುವಂತಹ ಒಂದು ಸಸ್ಯ ಪ್ರಭೇದವನ್ನ ಅಥವಾ ಅರಣ್ಯಗಳನ್ನ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಲ್ಚರಲ್ ಹೆರಿಟೇಜ್ ಅನ್ನೋ ರೀತಿನಲ್ಲಿ ಅಥವಾ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅನ್ನೋ ರೀತಿಯಲ್ಲಿ ರೆಕಗ್ನೈಸೇಷನ್ ಆಗಿದೆ. ಅದು ಮಾನವ ನಿರ್ಮಿತವಾದದ್ದು ಅಥವಾ ನಿಸರ್ಗದಿಂದ ನಿರ್ಮಿತವಾದದ್ದು. ಅದಕ್ಕೂ ಹೊರತಾಗಿ ಈ ಸಂಸ್ಕೃತಿ ಒಂದೊಂದು ಇರುತ್ತೆ. ಒಂದು ಭಾಷೆಯ ಮೂಲಕ ಅಥವಾ ಮನುಷ್ಯರ ಒಂದು ಹಬ್ಬಗಳ ಮೂಲಕ ಅಥವಾ ಒಂದು ಕೊಡುಕೊಳ್ಳುವಿಕೆಯ ಮೂಲಕ ಅಥವಾ ಆಚರಣೆಗಳ ಮೂಲಕ ಮೌಖಿಕವಾಗಿ, ಸಾಂಪ್ರದಾಯಿಕವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಂಸ್ಕೃತಿಕವಾಗಿ ಎಷ್ಟೊಂದು ವಿಷಯಗಳು, ಎಷ್ಟೊಂದು ಆಚರಣೆಗಳು ಹರಿದು ಬಂದಿರುತ್ತವೆ. ಅದನ್ನ ಗುರುತಿಸುವಂತಹ, ಅದನ್ನ ಸಂರಕ್ಷಿಸುವಂತಹ ಮತ್ತು ಆ ಒಂದು ಸಂರಕ್ಷಿಸಿದಂತಹ ಆಚರಣೆಗಳನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡೋದಿಕ್ಕೇನೆ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನ ಶುರು ಮಾಡ್ತಾ ಬಂತು. ಈ ಇನಿಷಿಯೇಟಿವ್ ಶುರುವಾಗಿದ್ದು ಯುನೆಸ್ಕೋನ 32ನೇ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ಅಥವಾ ಸಾಮಾನ್ಯ ಸಮ್ಮೇಳನದಲ್ಲಿ ಅಕ್ಟೋಬರ್ 17, 2003ರಲ್ಲಿ ಇದು ಪ್ಯಾರಿಸ್ನಲ್ಲಿ ಅಥವಾ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಡೆಯುವಂತಹ ಒಂದು ಸಮ್ಮೇಳನದಲ್ಲಿ, ಅಂದ್ರೆ ಯುನೆಸ್ಕೋದ ತನ್ನ 32ನೇ ಸಮ್ಮೇಳನದಲ್ಲಿ ಒಂದು ಕರಾರಿಗೆ, ಒಂದು ಒಪ್ಪಂದಕ್ಕೆ ಬರಲಾಗತ್ತೆ. ಆ ಮೂಲಕ ಇಡೀ ಪ್ರಪಂಚದಾದ್ಯಂತ ಇರುವಂತಹ ಅನೇಕ ದೇಶಗಳಲ್ಲಿ ಈ ಯಾವ ಒಂದು ಆಚರಣೆಗಳಿದಾವೆ, ಯಾವ ಒಂದು ಭಾಷೆಯ ಮೂಲಕ, ವ್ಯಕ್ತಿಯ ಮೂಲಕ ಅಥವಾ ಒಂದು ಸಾಹಿತ್ಯದ, ಸಾಂಸ್ಕೃತಿಕವಾಗಿ ಹರಿದು ಹೋಗ್ತಾ ಇದಾವೆ ಆಚರಣೆಗಳು, ಅದನ್ನ ಗುರುತಿಸುವಂತಹ, ಸಂರಕ್ಷಿಸುವಂತಹ, ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತಹ ಕೆಲಸಗಳನ್ನ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆಗಳು ಬರ್ತಾ ಹೋಗುತ್ತೆ. ಅದರ ಒಂದು ನಿರ್ಣಯವಾಗಿಯೇ ಇದೆಲ್ಲವೂ ಕೂಡ ಶುರು ಆಗುವಂಥದ್ದು. ಭಾರತ ಇದಕ್ಕೆ 2004 ಮತ್ತು 2005ನೇ ಸಾಲಿನಲ್ಲಿ ಸಹಿಯನ್ನ ಹಾಕುವ ಮೂಲಕ ಈ ಒಪ್ಪಂದಕ್ಕೆ ಭಾರತ ಸೇರಲ್ಪಡುತ್ತೆ. ಆ ನಂತರದ ಮೂಲಕ ಈ ಒಂದು ಸಾಂಸ್ಕೃತಿಕ ಪರಂಪರೆ ಅನ್ನುವಂತಿದೆ ಅದನ್ನ ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತಹ ದಿಸೆಯಲ್ಲಿ ಸಮುದಾಯಗಳನ್ನ, ಸರ್ಕಾರಗಳನ್ನ ಉತ್ತೇಜಿಸುವಂಥದ್ದು ಈ ಒಂದು ಮುಖ್ಯ ನಿರ್ಣಯದ ಮುಖ್ಯ ಧ್ಯೇಯ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಈ ಒಂದು ಕಲ್ಚರಲ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಗಿ ಸೆಲೆಕ್ಟ್ ಆದಂತಹ ದೀಪಾವಳಿಯ ಬಗ್ಗೆ ನೋಡೋದಾದ್ರೆ, ದೀಪಾವಳಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಮಾತ್ರವಲ್ಲ, ಭಾರತದ ಉಪಖಂಡದಲ್ಲಿ ಮತ್ತು ಪ್ರಪಂಚದಾದ್ಯಂತ ಅನೇಕ ಕಡೆಯಲ್ಲಿ ದೀಪಾವಳಿಯನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ಅನೇಕ ದೇಶಗಳಲ್ಲಿ ಇನ್ಕ್ಲೂಡಿಂಗ್ USA ನಲ್ಲೂ ಸೇರ್ತಾ ಬಂದಂತೆ ಅನೇಕ ದೇಶಗಳಲ್ಲಿ ಅದನ್ನ ನ್ಯಾಷನಲ್ ಹಾಲಿಡೇ ಆಗಿ ಅಥವಾ ಅಧ್ಯಕ್ಷರ ಒಂದು ನಿವಾಸಗಳನ್ನೇ ಅದ್ಯುಕ್ತವಾಗಿ ದೀಪಾವಳಿಯನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ದೀಪಾವಳಿಯನ್ನ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಳಕಿನ ಹಬ್ಬ ಅಂತ ಕೂಡ ಕರಿತಾ ಬರ್ತೀವಿ. ದೇಶಾದ್ಯಂತ ವಿಭಿನ್ನ ಸಮುದಾಯಗಳು, ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾರೆ. ಒಂದು ಕಡೆ ರಾಮನ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಇನ್ನೊಂದು ಕಡೆ ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಕಡೆ ರಾಮನ ಒಂದು ಜಯದ ಬಗ್ಗೆ, ಈ ರೀತಿಯಾಗಿ ಅನೇಕ ರೀತಿಯಲ್ಲಿ, ಅನೇಕ ತರದಲ್ಲಿ, ಅನೇಕ ವಿಧದಲ್ಲಿ ದೀಪಾವಳಿಯನ್ನ ಆಚರಣೆಯನ್ನ ಮಾಡ್ತಾ ಬರ್ತಾರೆ. ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಕಾರ್ತಿಕ ಮಾಸ ಅಂತ ಕರಿತೀವಿ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಅಥವಾ ಭಾರತೀಯ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಈ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಕತ್ತಲೆಯ ಮೇಲೆ ಬೆಳಕಿನ
ಕೇಡಿನ ವಿರುದ್ಧದ ಒಂದು ಒಳಿತಿನ ವಿಜಯವನ್ನ ಈ ಹಬ್ಬ ಅಥವಾ ದೀಪಾವಳಿ ಹಬ್ಬ ಸಂಕೇತಿಸುತ್ತೆ ಅಥವಾ ಸೂಚಿಸುತ್ತೆ ಅನ್ನುವಂಥದ್ದು. ದೀಪಾವಳಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳೊಂದಿಗೆ ಆಳವಾದಂತಹ ಒಂದು ಬೇರನ್ನ ಊರಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದೀಪಾವಳಿ ಅಂತ ಬಂದಾಗ ದೀಪಗಳ ಆವಳಿ ಅನ್ನುವಂಥದ್ದು, ಅಂದ್ರೆ ಎಲ್ಲಾ ಮನೆಗಳಲ್ಲಿ, ಎಲ್ಲಾ ದೇವಸ್ಥಾನಗಳಲ್ಲಿ ಅಥವಾ ಎಲ್ಲಾ ಸ್ಥಳಗಳಲ್ಲೂ ಕೂಡ ದೀಪವನ್ನ ಹಚ್ಚುವ ಮೂಲಕ ಕತ್ತಲೆಯನ್ನ ಹೊಡೆದೋಗಿಸುವಂತಹ, ಅದು ಒಂದು ಸಾಂಕೇತಿಕವಾಗಿ ನಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಒಂದು ಏನು ಕೇಳಿರುತ್ತೆ, ನಮ್ಮಲ್ಲಿ ಮನಸ್ಸಿನಲ್ಲಿ ಅಡಗಿರುವಂತಹ ದ್ವೇಷ ಏನಿರುತ್ತೆ, ಅಸೂಯೆ ಏನಿರುತ್ತೆ, ಅದನ್ನ ಬೆಳಕು ಅನ್ನುವಂತಹ ಒಂದು ಒಳ್ಳೆಯ ವಿಷಯದ ಮೂಲಕ, ಒಳ್ಳೆಯ ಒಂದು ಭಾವನಾತ್ಮಕವಾದಂತಹ ಒಂದು ಇಂಪಿನ ಮೂಲಕ ಅದನ್ನ ಹೊಡೆದೋಡಿಸುವಂತಹ ಕೆಲಸವನ್ನ ಈ ಒಂದು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಾಡಲಾಗ್ತಾ ಬರುತ್ತೆ. ಇದು ನಮ್ಮ ನಾಗರಿಕತೆಯ ಒಂದು ಆತ್ಮವಾಗಿದ್ದು ಬೆಳಕು ಮತ್ತು ನ್ಯಾಯವನ್ನ ಪ್ರತಿನಿಧಿಸುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರಲಿ. ಕಾಲಾತೀತವಾದ ಹಬ್ಬವಾಗಿರುವಂತಹ ದೀಪಾವಳಿಯನ್ನ ಭಾರತದ ಅಷ್ಟೇ ಅಲ್ಲದೆ ಅನೇಕ ರಾಷ್ಟ್ರಗಳಲ್ಲಿ ಇಂದು ದೀಪಾವಳಿಯನ್ನ ಆಚರಣೆ ಮಾಡ್ತಿದ್ದಾರೆ. ಈ ದೀಪಾವಳಿಯನ್ನ ಇದೇ ಯುನೆಸ್ಕೋ ಅವರ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಸೆಲೆಕ್ಟ್ ಅನ್ನ ಮಾಡಲಾಗಿದೆ ಅಥವಾ ಸೇರ್ಪಡೆಯನ್ನ ಮಾಡಲಾಗಿದೆ. ಆ ಮೂಲಕ ದೀಪಾವಳಿಯನ್ನ ಸಂರಕ್ಷಿಸುವಂತಹ ಮತ್ತು ಪ್ರಪಂಚದ ಇನ್ನೂ ಅನೇಕ ದೇಶಗಳಿಗೆ ಇದನ್ನ ಪಸರಿಸುವಂತಹ, ಮುಂದಿನ ತಲೆಮಾರಿಗಳಿಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಿ. ಈ ದೀಪಾವಳಿಯನ್ನ ಹೇಗೆ ಆಯ್ಕೆ ಮಾಡಿದ್ರು ಅಥವಾ ಯಾವುದೇ ಒಂದು ಆಚರಣೆಯನ್ನ ಆಯ್ಕೆ ಮಾಡಬೇಕಾದ್ರೆ ಯಾವೆಲ್ಲ ಒಂದು ನಿರ್ಣಯಗಳಿದಾವೆ ಏನು ಅಂತ ನೋಡ್ತಾ ಬಂದಾಗ, ಯುನೆಸ್ಕೋ ಅನ್ನುವಂಥದ್ದು ಒಂದು ಪ್ರಾಚ್ಯ ವಸ್ತು ಸ್ಮಾರಕಗಳನ್ನ, ಪಾರಂಪರಿಕ ಕಟ್ಟಡಗಳನ್ನ ಅಥವಾ ನೈಸರ್ಗಿಕವಾದಂತಹ ಪ್ರವಾಸಿ ತಾಣಗಳಿಗೆ ಪಾರಂಪರಿಕ ತಾಣ, ಹೆರಿಟೇಜ್ ಸೈಟ್ಸ್ ಅನ್ನುವಂತಹ ಮಾನ್ಯತೆಯನ್ನ ನೀಡುತ್ತೆ. ಅದೇ ಮಾದರಿನಲ್ಲಿ ಚಾಲ್ತಿಯಲ್ಲಿರುವಂತಹ ಸಂಪ್ರದಾಯಗಳಾಗಿರ್ಬೋದು ಅಥವಾ ಆಚರಣೆಗಳಾಗಿರ್ಬೋದು, ಸಾಮಾಜಿಕ ಪದ್ಧತಿಗಳನ್ನಾಗಿರ್ಬೋದು, ಅವುಗಳನ್ನ ಆಯ್ಕೆ ಮಾಡಿ ಅವುಗಳನ್ನ ಮಾನವ ಕುಲದ ಒಂದು ಸಾಂಸ್ಕೃತಿಕ ಪಾರಂಪರೆಯ ಪಟ್ಟಿಗೆ ಸೇರಿಸಲಾಗುತ್ತೆ. ಆ ಪಟ್ಟಿಗೆ ಸೇರಿಸಲಾಗುವಂತಹ ಏನಿರ್ತವೆ ಅವೆಲ್ಲವೂ ಕೂಡ ಮೌಖಿಕ ಸಂಪ್ರದಾಯಗಳಾಗಿರ್ಬೋದು, ಅಂದ್ರೆ ವ್ಯಕ್ತಿ ಟು ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ತಲೆಮಾರಿನಿಂದ ತಲೆಮಾರಿಗೆ ಪಸರಿಸುವಂತಹ ಮೌಖಿಕ ಸಂಪ್ರದಾಯಗಳಾಗಿರ್ಬೋದು, ಪ್ರದರ್ಶನ ಕಲೆಗಳಾಗಿರ್ಬೋದು, ಸಾಮಾಜಿಕ ಅಥವಾ ಧಾರ್ಮಿಕವಾದಂತಹ ಆಚರಣೆಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು ಅಥವಾ ಉತ್ಸವಗಳಾಗಿರ್ಬೋದು, ಪ್ರಕೃತಿ ಮತ್ತು ಸಾರ್ವತ್ರಿಕ ಜ್ಞಾನ ಮತ್ತು ಸಾಂಪ್ರದಾಯಿಕವಾದಂತಹ ಕರಕುಶಲ ಕಲೆಗಳು, ಇವೆಲ್ಲವೂ ಕೂಡ ನಾವು ಈ ಒಂದು ಮಾನ್ಯತೆಯನ್ನ ನೀಡಲು ಯುನೆಸ್ಕೋ ಪರಿಗಣಿಸುತ್ತೆ. ಸದ್ಯ 140 ದೇಶಗಳ 700ಕ್ಕೂ ಹೆಚ್ಚು ಕಲೆ, ಆಚರಣೆ, ಉತ್ಸವ ಅಥವಾ ಹಬ್ಬಗಳು ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಗೆ ಸ್ಥಾನವನ್ನ ಪಡೆದಿದ್ದಾವೆ, ಸೇರಿಸಲಾಗಿದೆ ಅನ್ನುವಂಥದ್ದು. ಮತ್ತು ಭಾರತದ ವಿಷಯಕ್ಕೆ ಬಂದಾಗ ದೀಪಾವಳಿಯನ್ನ ಇದಕ್ಕೆ ಸೇರಿಸೋದ್ರ ಮೂಲಕ 16ನೇ ಒಂದು ಕಲೆ ಅಥವಾ ಆಚರಣೆಯಾಗಿ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪಟ್ಟಿಗೆ ಅಥವಾ ಯುನೆಸ್ಕೋ ಅವರ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ 16ನೇ ಒಂದು ಆಚರಣೆಯಾಗಿ ಸೇರಲ್ಪಟ್ಟಿದೆ. ಇದಕ್ಕೆ ಮಾನದಂಡಗಳು ಅಥವಾ ಒಂದಷ್ಟು ಪ್ರೋಸೆಸ್ ಇರ್ತವೆ. ಮಾನದಂಡಗಳ ಮುಖ್ಯವಾಗಿ 3 ಮಾನದಂಡಗಳನ್ನ ಮಾಡ್ತಾರೆ. ಒಂದು, ಎಲ್ಲರನ್ನ ಒಳಗೊಂಡಿರುವಂತಿರಬೇಕು ಅಥವಾ ಪ್ರಾತಿನಿಧಿಕವಾಗಿರಬೇಕು ಮತ್ತು ಸಮುದಾಯ ಆಧಾರಿತವಾಗಿರಬೇಕು. ಯಾವುದೇ ಒಂದು ಆಚರಣೆ, ಯಾವುದೇ ಒಂದು ಉತ್ಸವ, ಯಾವುದೇ ಒಂದು ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಇದನ್ನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಆಡ್ ಮಾಡಬೇಕು ಅಂತ ಅಂದ್ರೆ ಆ ಆಚರಣೆಗಳು, ಆ ಸಂಪ್ರದಾಯಗಳು ಮುಖ್ಯವಾಗಿ ಈ 3 ಅಂಶಗಳನ್ನ ಪೂರೈಸಬೇಕಾಗತ್ತೆ. ಅದು ಎಲ್ಲರನ್ನ ಒಳಗೊಂಡಿರಬೇಕಾಗಿರತ್ತೆ, ಅಂದ್ರೆ ವೆರಿ ಇನ್ಕ್ಲೂಸಿವ್ ನೇಚರ್ ಅಲ್ಲಿ ಇರ್ಬೇಕಾಗತ್ತೆ. ಅಂಡ್ ಪ್ರಾತಿನಿಧಿಕವಾಗಿರ್ಬೇಕು, ಅಂದ್ರೆ ವೆರಿ ರೆಪ್ರೆಸೆಂಟೇಟಿವ್ ಆಗಿರ್ಬೇಕಾಗತ್ತೆ. ಅಂಡ್ ಸಮುದಾಯ ಆಧಾರಿತವಾಗಿರ್ಬೇಕು, ಅಥವಾ ನಮ್ಮ ಒಂದೇನು ಸಮುದಾಯಗಳೇನಿರ್ತವೆ ಆ ಸಮುದಾಯಗಳೆಲ್ಲವೂ ಸೇರಿ ಆಚರಣೆ ಮಾಡುವಂತಹ ಒಂದು ವಿಷಯಗಳಾಗಿರ್ಬೇಕು. ಸಮುದಾಯಗಳಲ್ಲಿ ಜೀವಂತವಾಗಿರುವಂತಹ ಸಂಪ್ರದಾಯ ಆಚರಣೆಗಳನ್ನು ಸಂರಕ್ಷಿಸಿ ಅವುಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಉದ್ದೇಶವೂ ಕೂಡ ಇದರ ಹಿಂದೆ ಅಡಗಿರುತ್ತೆ. ಇನ್ನು ಘೋಷಣೆಯನ್ನ ಹೇಗ್ ಮಾಡ್ತಾರೆ ಅಂತ ಬಂದಾಗ, ಅಥವಾ ಘೋಷಣೆಯ ಒಂದು ಪ್ರಯೋಜನಗಳು ಏನೇನಾಗ್ತವೆ ಅಥವಾ ನಾಮನಿರ್ದೇಶನ ಅನ್ನುವಂಥದ್ದು, ಅಂದ್ರೆ ಪ್ರತಿಯೊಂದು ದೇಶ ಕೂಡ ಪ್ರತಿಯೊಂದು ಅಂದ್ರೆ ವರ್ಷಕ್ಕೆ ಒಂದೊಂದು ಆಚರಣೆಗಳನ್ನು ಯೂಶಲಿ ನಾಮನಿರ್ದೇಶನ ಅಥವಾ ನಾಮಿನೇಟ್ ಮಾಡ್ತಾ ಬರುತ್ತೆ. ಆ ನಾಮಿನೇಟ್ ಪ್ರೋಸೆಸ್ ನಲ್ಲಿ ಎಷ್ಟೊಂದು ಎಷ್ಟೊಂದು ಇವ್ಯಾಲ್ಯೂಯೇಷನ್ಸ್, ಅಧ್ಯಯನಗಳು ನಡೀತವೆ. ಅಂತಿಮವಾಗಿ ಆ ಆಂತರಿಕ ಸಭೆ, ಯುನೆಸ್ಕೋ ಅವರು ನಡೆಸುವಂತಹ ಆಂತರಿಕ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ನಾಮಿನೇಷನ್ ಪ್ರೋಸೆಸ್ ಬಂದಾಗ ಯಾವುದೇ ನಿರ್ದಿಷ್ಟ ಕಲೆ
ಅಥವಾ ಆಚರಣೆಯನ್ನ ಈ ಪಟ್ಟಿಗೆ ಸೇರಿಸುವ ಬಗ್ಗೆ ಆಯಾ ದೇಶಗಳು, ಅಂದ್ರೆ ಫಾರ್ ಎಕ್ಸಾಂಪಲ್ ದೀಪಾವಳಿಯನ್ನ ಭಾರತ, ಅದೇ ರೀತಿಯಲ್ಲಿ ಆಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನ ಆಯಾ ದೇಶಗಳು ಯುನೆಸ್ಕೋಗೆ ನಾಮನಿರ್ದೇಶನ ಮಾಡಬೇಕಾಗತ್ತೆ. ಭಾರತವು 2023ರಲ್ಲಿ ದೀಪಾವಳಿಯನ್ನ ಈ ಪಟ್ಟಿಗೆ ಸೇರಿಸುವಂತೆ ನಾಮನಿರ್ದೇಶನವನ್ನ ಅಥವಾ ನಾಮಿನೇಟ್ ಅನ್ನ ಮಾಡಲಾಗಿತ್ತು. ಈ ನಾಮಿನೇಷನ್ ಮಾಡೋದಕ್ಕಿಂತ ಮುಂಚೆ ಭಾರತ ಸರ್ಕಾರ ಸಂಗೀತ ನಾಟಕ ಅಕಾಡೆಮಿಯ ವಿದ್ವಾಂಸರು ಅಥವಾ ಕಲಾವಿದರು, ಲೇಖಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿರುವಂತಹ ಒಂದು ತಜ್ಞರ ಸಮಿತಿಯನ್ನ ರಚಿಸಿತ್ತು. ಆ ಸಮಿತಿಯು ಕೂಡ ಆದಿವಾಸಿಗಳು ಅಥವಾ ಕೃಷಿಕರು, ಕಲಾವಿದರು, ಧಾರ್ಮಿಕ ಸಂಘಟನೆಗಳು ಸೇರಿದಂತೆ ದೇಶಾದ್ಯಂತ ವಿವಿಧ ಸಮುದಾಯಗಳನ್ನ ಸಂಪರ್ಕಿಸಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿತ್ತು. ದೀಪಾವಳಿಯ ಒಂದು ಸಾಂಸ್ಕೃತಿಕ ಮಹತ್ವ ಮತ್ತು ಅದರ ವೈವಿಧ್ಯ, ವಿವಿಧ ಸಮುದಾಯಗಳಲ್ಲಿ ಅದನ್ನು ಆಚರಿಸುವಂತಹ ರೀತಿ ಸೇರಿದಂತೆ ಈ ಎಲ್ಲಾ ಅಂಶಗಳನ್ನು ಕೂಡ ಹಬ್ಬಕ್ಕೆ ಸಂಬಂಧಿಸಿದಂತಹ ಎಲ್ಲಾ ವಿವರಗಳನ್ನು ದಾಖಲೆ ಮಾಡಿತ್ತು. ಆ ದಾಖಲೆಯನ್ನ ಅಂತಿಮವಾಗಿ ಭಾರತ ಸರ್ಕಾರ ಯುನೆಸ್ಕೋಗೆ ನಾಮನಿರ್ದೇಶನ ಮಾಡಿತ್ತು. ಅದನ್ನ ಈ ವರ್ಷ ಡಿಸೆಂಬರ್ ಅಲ್ಲಿ ನಡೆದಂತಹ ಯುನೆಸ್ಕೋ ಅವರ ಒಂದು ಆಂತರಿಕ ಸಭೆಯಲ್ಲಿ ಕೊನೆಯದಾಗಿ ಅದನ್ನ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ದೀಪಾವಳಿಯನ್ನ ಅಧಿಕೃತವಾಗಿ ಈ ಒಂದು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ಗೆ ಆಡ್ ಅನ್ನ ಮಾಡಲಾಯಿತು. ಈ ಲಿಸ್ಟ್ಗೆ ಆಡ್ ಮಾಡಿದ್ರೆ ಅಥವಾ ಅಮೂರ್ತ ಪಾರಂಪರಿಕ ಪಟ್ಟಿಗೆ ಯಾವುದೇ ಒಂದು ಆಚರಣೆಯನ್ನ ಆಡ್ ಮಾಡೋದ್ರ ಮೂಲಕ, ಸೇರ್ಪಡೆ ಮಾಡೋದ್ರ ಮೂಲಕ ಏನು ಪ್ರಯೋಜನಗಳಾಗ್ತವೆ ಅಥವಾ ಏನು ಒಂದು ಮಹತ್ವವೇನು, ಇಂಪಾರ್ಟೆನ್ಸ್ ವಾಗಿ ಸ್ಥಳೀಯ ಆಚರಣೆಗಳ ಒಂದು ದಾಖಲೀಕರಣ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ಸಂಪ್ರದಾಯಗಳನ್ನ, ಆ ಸಂಪ್ರದಾಯಗಳ ರಕ್ಷಣೆಗೆ ಸಮುದಾಯದ ಒಂದು ಮುಖಂಡರ ಬೆಂಬಲವನ್ನು ಪಡೆಯುವಂಥದ್ದು, ನಿಯಮಗಳನ್ನು ರೂಪಿಸುವಂಥದ್ದು, ಇವೆಲ್ಲವೂ ಕೂಡ ನಡೀತಾ ಬರ್ತವೆ. ಅಂಡ್ ಆಚರಣೆಗಳಲ್ಲಿ ಒಂದು ಸಮುದಾಯದ ಸಕ್ರಿಯ ಪಾಲುದಾರಿಕೆ ಆಗಿರ್ಬೋದು, ಅದನ್ನ ಪ್ರಸರಿಸುವಂತದ್ದಾಗಿರ್ಬೋದು, ರಕ್ಷಣಾ ಕ್ರಮಗಳನ್ನು ಗುರುತಿಸಿ ಜಾಗತಿಕ ಮಟ್ಟದಲ್ಲಿ ಆ ಆಚರಣೆಗಳನ್ನ ಪ್ರತಿಬಿಂಬಿಸುವಂತಹ, ಅದರ ರಕ್ಷಣೆಗೆ ಸಹಕಾರವನ್ನು ನೀಡುವಂತಹ ಕೆಲಸಗಳನ್ನ ಆಗ್ತಾ ಬರ್ತವೆ. ಸಮುದಾಯದ ಸಹಭಾಗಿತ್ವ ಆಗಿರ್ಬೋದು, ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯವನ್ನು ಗುರುತಿಸುವಂಥದ್ದು, ಹಬ್ಬದ ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಉಳಿಸಿ ಅದನ್ನ ಬೆಳೆಸೋದಿಕ್ಕೆ ನೆರವನ್ನ ಮಾಡಿಕೊಡ್ತವೆ. ಇವು ಬಂದಾಗ ಮುಖ್ಯವಾಗಿ ಒಂದು ಈ ಹಬ್ಬ ಯಾವುದೇ ಆಗಿರ್ಲಿರ್ತವೆ. ಇನ್ನು ಈ ಇಂಪಾರ್ಟೆನ್ಸ್ ಅವಾಗ ಹೇಳಿದಾಗೆ ಮಹತ್ವವೇನು ಅಂತ ಬಂದಾಗ, ಯಾವುದೇ ಒಂದು ಆಚರಣೆ, ಉತ್ಸವ ಇವೆಲ್ಲವೂ ಏನಿರ್ತವೆ ಅದು ಜಾಗತಿಕ ಒಂದು ಜನಪ್ರಿಯತೆಯನ್ನ ಪಡಿತವೆ. ಅದ್ರ ಮೂಲಕ ಜಾಗತಿಕವಾಗಿ ಗುರುತಿಸಲ್ಪಡುತ್ತೆ. ಎಷ್ಟೋ ರಾಷ್ಟ್ರಗಳು ಈ ದೀಪಾವಳಿಯನ್ನ ಫೈನಲ್ ಆಗಿ ಗುರುತಿಸ್ತಾ ಬರ್ತವೆ. ಆ ಮೂಲಕ ದೀಪಾವಳಿ ಸಮಯದಲ್ಲಿ ವಿದೇಶಿಗರನ್ನ ಆಕರ್ಷಿಸುತ್ತವೆ. ಆ ಮೂಲಕ ಟೂರಿಸಂ ಆಗಿರ್ಬೋದು, ಟೂರಿಸಂ ಮೂಲಕ ನಿಮಗೆ ಆಟೋಮೆಟಿಕ್ಲಿ ಗೊತ್ತಿರುತ್ತೆ ಟೂರಿಸಂ ಹೇಗೆ ಎಕಾನಮಿಗೆ ಹೆಲ್ಪ್ ಆಗ್ತಾ ಬರುತ್ತೆ ಅಂತ. ಅಂದ್ರೆ ಇಲ್ಲಿಗೆ ಟ್ರಾವೆಲಿಂಗ್ ಇಂದ ಹಿಡಿದು, ಟೂರಿಸ್ಟ್ ಗೈಡ್ಗಳಿಂದ ಹಿಡಿದು, ಫುಡ್ ಆಗಿರ್ಬೋದು, ಹೋಟೆಲಿಯರ್ ಆಗಿರ್ಬೋದು ಅಥವಾ ಹೋಮ್ ಸ್ಟೇಗಳಾಗಿರ್ಬೋದು, ಅದ್ರ ಮೂಲಕ ಈ ಇವೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಇನ್ನೂ ಅನೇಕ ಉದ್ಯೋಗಗಳು ಸ್ಥಾಪಿತವಾಗ್ತವೆ. ಅದರಿಂದ ಭಾರತೀಯರ ಆರ್ಥಿಕತೆಗೆ ಅಥವಾ ಭಾರತೀಯರ ಒಂದು ಜೀವನ ಆದಾಯಕ್ಕೆ ಹೆಚ್ಚಿನ ಒಂದು ಆದಾಯವನ್ನ ಗಳಿಸ್ತಾ ಬರ್ತವೆ. ಕರಕುಶಲ ವಸ್ತುಗಳು ಅಥವಾ ಇಲ್ಲಿನ ಸಾಂಪ್ರದಾಯಿಕ ದಿನಿಸುಗಳು, ತಿಂಡಿಗಳು, ಸ್ವೀಟ್ಗಳು ಇವೆಲ್ಲವೂ ಕೂಡ ಜಾಗತಿಕ ಮನ್ನಣೆಯನ್ನ ಪಡಿತವೆ. ಆ ಮೂಲಕ ಭಾರತದ ಆರ್ಥಿಕತೆಗೂ ಕೂಡ ಒಂದು ಪರೋಕ್ಷವಾಗಿ ಸಹಕರಿಸುತ್ತೆ ಅನ್ನುವಂಥದ್ದನ್ನು. ಅಂಡ್ ಭಾರತದಿಂದ ಈ ಒಂದು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಯಾವೆಲ್ಲ ಸಂಪ್ರದಾಯಗಳು ಸೆಲೆಕ್ಟ್ ಆಗಿದಾವೆ ಅಂತ ನೋಡ್ತಾ ಬಂದಾಗ ಅದ್ರ ವರ್ಷವಾರು ಕೂಡ ನೋಡ್ತಾ ಬರ್ಬೋದು. ಒಟ್ಟಾರೆ ದೀಪಾವಳಿಯನ್ನು ಸೇರಿದ್ರು ಕೂಡ ಒಟ್ಟಾರೆಯಾಗಿ 16 ಆಚರಣೆಗಳನ್ನ ನಾವು ಆಡ್ ಮಾಡಲಾಗಿದೆ. ಆ 16 ಆಚರಣೆಗಳಲ್ಲಿ ಮೊದಲ ಬಾರಿಗೆ ಆಡ್ ಆಗಿದ್ದು 2008 ಅಲ್ಲಿ. 2008ರಲ್ಲಿ ಬರೋಬ್ಬರಿ 3 ಸಂಪ್ರದಾಯಗಳನ್ನ, ಆಚರಣೆಯನ್ನ ಈ ಒಂದು ಸಂಪ್ರದಾಯ ಪಟ್ಟಿಗೆ ಆಡ್ ಮಾಡಲಾಗುತ್ತೆ. ಅದು ಯಾವ್ಯಾವ ಅಂತ ನೋಡ್ತಾ ಬಂದಾಗ, ಮೊದಲಿಗೆ ವೇದಗಳ ಪಠನ ಸಂಪ್ರದಾಯ ಅಂತ ಕರಿತೀವಿ, ಅಂದ್ರೆ ವೇದಿಕ್ ಚಾಂಟಿಂಗ್ ಅಂತಾನು ಕೂಡ ಕರಿತಾ ಬರ್ತೀವಿ. ಭಾರತದಲ್ಲಿ ಈ ಒಂದು ವೇದ ಕಾಲದಿಂದ ಅರಿದು ಬಂದಂತಹ ಒಂದು ವೇದ ಜ್ಞಾನವೇನಿದೆ, ಆ ವೇದ ಜ್ಞಾನವನ್ನ ಪಠನವನ್ನ ಮಾಡ್ತೀವಿ. ಆ ಪಠನವೂ ಕೂಡ ನಮ್ಗೆ ಅದೊಂದು ಸಂಪ್ರದಾಯ ಆಗಿರುತ್ತೆ. ಅದು ನಶಿಸಿ ಹೋಗಬಾರದು, ಮುಂದಿನ ತಲೆಮಾರಿಗೆ ಕೊಂಡೊಯ್ಬೇಕು ಅನ್ನೋ ದೃಷ್ಟಿನಲ್ಲಿ ಈ ಒಂದು ಪಟ್ಟಿಗೆ ಸೇರಿಸಲಾಗುತ್ತೆ 2008ರಲ್ಲಿ. ಅದೇ 2008ರಲ್ಲಿ ರಾಮಲೀಲಾ ಅಥವಾ ಈ ಹರಿಯಾಣ ಮತ್ತು ಡೆಲ್ಲಿ ಅಥವಾ ಉತ್ತರ ಭಾರತದ ಇದರಲ್ಲಿ ದೀಪಾವಳಿಯ ಸಮಯದಲ್ಲಿ ರಾಮಾಯಣದ ಒಂದು ನಾಟಕಗಳನ್ನ ಏರ್ಪಡಿಸಲಾಗುತ್ತೆ. ಅದನ್ನ ರಾಮಲೀಲಾ ಅಂತಾನೂ ಕೂಡ ಕರೀತಾರೆ. ಸೊ ಒಂದು ಸಾಂಪ್ರದಾಯಿಕವಾದಂತಹ ನಾಟಕ ಪ್ರದರ್ಶನವಾಗಿರುತ್ತೆ. ಈ ಪರಂಪರೆಯನ್ನು ಕೂಡ ರಾಮಲೀಲಾ ಅಂತ ಕರಿತೀವಿ. ಅದನ್ನು ಕೂಡ ಆಡ್ ಮಾಡಲಾಗಿದೆ. ಅಂಡ್ ಅದೇ ವರ್ಷ ಕೇರಳದ ಒಂದು ಸಂಸ್ಕೃತ ರಂಗಭೂಮಿ ಸಂಪ್ರದಾಯವಾದಂತಹ ಕುಟಿಯಾಟ್ಟಂ ಅಂತಾನೂ ಕೂಡ ಕರಿತೇವೆ. ಈ ಕೇರಳಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಕೂಡ ಆಡ್ ಮಾಡಲಾಗಿದೆ. ಈ 3 2008ರಲ್ಲಿ. ಅಂಡ್ 2009ರಲ್ಲಿ
ಗಾರ್ವಾಲ್ ಅಥವಾ ಈ ಉತ್ತರಾಖಂಡ್, ಹಿಮಾಲಯದಲ್ಲಿ, ಹಿಮಾಲಯ ಪ್ರದೇಶಗಳಲ್ಲಿ ಧಾರ್ಮಿಕ ಉತ್ಸವವಾದಂತಹ ಅಥವಾ ಧಾರ್ಮಿಕ ರಂಗಭೂಮಿ ಸಂಪ್ರದಾಯವಾದಂತಹ ರಾಮನ್ ಅನ್ನುವಂತಹ ಒಂದು ನಾಟಕ ಕಲೆ ಏನಿದೆ ಅದನ್ನು ಕೂಡ ಆಡ್ ಮಾಡಲಾಗಿದೆ. ಅಂಡ್ 2010ರಲ್ಲಿ ಮುಡಿಯಟ್ಟು ಅಂತ ಕರೀತಾರೆ, ಅಂದ್ರೆ ಕೇರಳದ ಒಂದು ಧಾರ್ಮಿಕ ರಂಗಭೂಮಿ ಮತ್ತು ನೃತ್ಯ ನಾಟಕ ಕಲೆಯಾದಂತಹ ಆಚರಣೆಯಾದಂತಹ ಮುಡಿಯಟ್ಟನ 2010ರಲ್ಲಿ ಅಂಡ್ ರಾಜಸ್ಥಾನದ ಕಾಲ್ಬೆಲಿಯ ಅಂತ ಕರಿತೀವಿ, ಅಂದ್ರೆ ಜಾನಪದ ಒಂದು ವೇಷಭೂಷಣಗಳನ್ನ ಧರಿಸಿಕೊಂಡು ಹಾಡುಗಳನ್ನ ಆಡುವಂಥದ್ದು, ನೃತ್ಯವನ್ನ ಮಾಡುವಂತಹ ಒಂದು ಆಚರಣೆ ಏನಿದೆ ಆ ಆಚರಣೆಯನ್ನ ಕಾಲ್ಬೆಲಿಯ ಅಂತ ಕರಿತೀವಿ. ಅದನ್ನು ಕೂಡ 2010 ಮಾಡಲಾಗಿದೆ. ಅಂಡ್ ಇನ್ನೊಂದು ಲೈಕ್ ಹಿಮಾಚಲ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು ಅಂಡ್ ಒಡಿಸ್ಸಾ ರಾಜ್ಯಗಳಾದ್ಯಂತ ಚೌ ಡ್ಯಾನ್ಸ್ ಅಥವಾ ಚೌ ನೃತ್ಯ ಅಂತ ಕರೀತಾರೆ, ಅದನ್ನು ಕೂಡ ಆಡ್ ಮಾಡಲಾಗಿದೆ. ಅಂಡ್ 2012ರಲ್ಲಿ ಲಡಾಖ್ನಲ್ಲಿ ಬುದ್ಧ ಗ್ರಂಥಗಳ ಅಥವಾ ಬುದ್ಧ ಸ್ತುತಿಗಳನ್ನ ಪಠಿಸುವಂತಹ ಕ್ರಮವೇನಿದೆ, ಆಚರಣೆ ಏನಿದೆ, ಲಡಾಖ್ ಪ್ರದೇಶಗಳಲ್ಲಿ, ಮುಖ್ಯವಾಗಿ ಲಡಾಖ್ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ಬುದ್ಧನ ಒಂದು ಗ್ರಂಥಗಳನ್ನ, ತತ್ವಗಳನ್ನ ಅಥವಾ ಅವರ ಒಂದು ಅಂಶಗಳನ್ನ ಪಠನವನ್ನ ಮಾಡಲಾಗುತ್ತೆ, ಅದನ್ನು ಕೂಡ ನಮಗೆ ಆಡ್ ಮಾಡಲಾಗಿದೆ. ಅಂಡ್ 2013ರಲ್ಲಿ ಮಣಿಪುರದ ಒಂದು ಧಾರ್ಮಿಕ ಗಾಯನ ಮತ್ತು ನೃತ್ಯ ಸಂಪ್ರದಾಯವಾದಂತಹ ಸಂಕೀರ್ತನೆಯನ್ನ ಆಡ್ ಮಾಡಲಾಗಿದೆ. ಇನ್ನು 2014ರಲ್ಲಿ ಪಂಜಾಬ್ನ ಜಂಡಿಯಾಲ ಪ್ರದೇಶದಾದ್ಯಂತ ಅಥವಾ ತಥೇರಾಗಳಲ್ಲಿ ಒಂದು ಪಾತ್ರೆಯನ್ನು ತಯಾರಿಸಿ ಮಾಡ್ತಾರೆ. ಅದೊಂದು ಕರಕುಶಲ ಕಲೆ ಆಗಿರುತ್ತೆ. ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ಅಥವಾ ಒಂದು ಈ ಪಾತ್ರೆಗಳಿರ್ತವೆ, ಅವುಗಳ ಮೇಲೆ ಕರಕುಶಲ ಕೆತ್ತನೆಗಳನ್ನ ಮಾಡಲಾಗುತ್ತೆ, ಅದನ್ನು ಕೂಡ ಆಡ್ ಮಾಡಲಾಗಿದೆ. 2016ರಲ್ಲಿ ಯೋಗವನ್ನ, 2016ರಲ್ಲಿ ಪಾರ್ಸಿಗಳು ಆಚರಿಸುವಂತಹ ಹೊಸ ವರ್ಷದ ಆಚರಣೆಯಾದಂತಹ ನವರೋಜ್ ಅಂತ ನಾವೇನ್ ಕರಿತೀವಿ, ಆ ನವರೋಜ್ ಅನ್ನ, 2017ರಲ್ಲಿ ಕುಂಭಮೇಳವನ್ನ, 2021ರಲ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಾದ್ಯಂತ ಆಚರಿಸುವಂತಹ ದುರ್ಗಾ ಪೂಜೆ ಏನಿದೆ ಆ ದುರ್ಗಾ ಪೂಜೆಯನ್ನ, 2023ರಲ್ಲಿ ಗುಜರಾತ್ನಲ್ಲಿ ಆಚರಣೆ ಮಾಡುವಂತಹ ಗರ್ಭಾ ನೃತ್ಯ ಏನಿರುತ್ತೆ ಆ ಗರ್ಭಾ ನೃತ್ಯವನ್ನ, ಮತ್ತು ಇದೇ ವರ್ಷ ಡಿಸೆಂಬರ್ನಲ್ಲಿ ದೀಪಾವಳಿ ಹಬ್ಬವನ್ನ ಈ ಒಂದು ಕಲ್ಚರಲ್ ಇಂಟ್ಯಾಂಜಿಬಲ್ ಹೆರಿಟೇಜ್ಗೆ ಸೆಲೆಕ್ಟ್ ಮಾಡೋದ್ರ ಮೂಲಕ ಭಾರತದಿಂದ 16 ಆಚರಣೆಗಳನ್ನ ನಾವು ಈ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಸೊ ಇಷ್ಟೆಲ್ಲವೂ ಸೇರ್ಪಡೆ ಮಾಡಿ ಇನ್ನೊಂದಷ್ಟು ಸೇರುವಂಥದ್ದು, ಇನ್ನೊಂದಷ್ಟು ಎಷ್ಟೊಂದು ಬಾಕಿಗಳಿದಾವೆ. ಇವೆಲ್ಲದರ ಜೊತೆಗೆ ಆಚರಣೆಗಳು ಅನ್ನುವಂಥದ್ದು ನಾಗರಿಕತೆ ಎಂದು ಆರಂಭವಾಗಿರ್ತವೋ ಅಂದಿನಿಂದನೂ ಕೂಡ ಬಂದಿರುತ್ತೆ. ಅದ್ರ ಜೊತೆಗೆ ಎಷ್ಟು ಆಡ್ ಆಗಿರುತ್ತೆ ಅಥವಾ ಡಿಡಕ್ಟ್ ಆಗಿರುತ್ತೆ, ಅದನ್ನು ಹೊರತುಪಡಿಸಿದ್ರೆ ಈ ಆಚರಣೆಗಳು ಅನ್ನುವಂಥದ್ದು ನಮ್ಮ ನಾಗರಿಕತೆಯಲ್ಲಿ ಬೇರನ್ನ ಹೊಂದಿರ್ತವೆ. ಇಲ್ಲಿನ ಕಾಲಮಾನಕ್ಕೆ ಅಥವಾ ಇಲ್ಲಿನ ಒಂದು ಸಂಪ್ರದಾಯಗಳಿಗೆ ಇವೆಲ್ಲವೂ ಇರ್ತವೆ. ಅವನ್ನ ಭಾರತದ ನಾಗರಿಕರಾದಂತಹ ನಾವು ಆಚರಿಸುವಂತಹ, ಅಂದ್ರೆ ಹೆಮ್ಮೆಯಿಂದ ಒಂದು ಪ್ರೈಡ್, ಅಂದ್ರೆ ನಾವು ಭಾರತೀಯರು, ಈ ಆಚರಣೆಗಳು ನಮ್ಮದು ಅನ್ನುವಂತಹ ಒಂದು ಆ ಒಂದು ಮನಸ್ಥಿತಿಯನ್ನು ನಾವೆಲ್ಲೂ ಬೆಳೆಸ್ಕೊಳ್ಳೋದ್ರ ಮೂಲಕ ಈ ಆಚರಣೆಗಳನ್ನ ಆಚರಿಸುವಂತಹ, ಸಂರಕ್ಷಿಸುವಂತಹ ಮತ್ತು ಮುಂದಿನ ತಲೆಮಾರಿಗಳಿಗೆ ಇವುಗಳ ಒಂದು ಸರಿಯಾದ ಒಂದು ಅರ್ಥವನ್ನ ಪಸರಿಸುವಂತಹ, ಕೊಂಡೊಯ್ಯುವಂತಹ ಮತ್ತು ಅದನ್ನ ಮುಂದಿನ ತಲೆಮಾರಿಗೆ ನೀಡುವಂತಹ ಕೆಲಸವನ್ನ ಭಾರತೀಯರಾದಂತಹ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.